ಫೈನಾನ್ಸ್ ಬಗೆಗೆ ಇರುವಂಥ 5ನೇ ಥಂಬ್ ರೂಲ್ 10x ಆರ್ 20x ಟರ್ಮ್ ಲೈಫ್ ಇನ್ಶೂರೆನ್ಸ್ ರೂಲ್. ಇದು ಕೂಡ ಬಹಳ ಪ್ರಾಮುಖ್ಯ. ಯಾಕಂತಂದರೆ ಬಹಳಷ್ಟು ಜನ ತಮ್ಮ ಫ್ಯಾಮಿಲಿಗೆ ಯಾವ ಒಂದು ಪ್ರೊಟೆಕ್ಷನ್ನು ಅಥವಾ ಸುರಕ್ಷತೆಯನ್ನು ಕೊಟ್ಟಿರೋದಿಲ್ಲ. ಯಾರು ಫ್ಯಾಮಿಲಿಯ ಮೇನ್ ಅರ್ನಿಂಗ್ ಮೆಂಬರ್ ಇರ್ತಾರೋ, ಯಾರಿಂದ ಫ್ಯಾಮಿಲಿ ಮುಂದಕ್ಕೆ ನಡೆಯುತ್ತೋ, ಯಾರು ಸ್ಕೂಲ್ ಫೀಸ್ ಕಟ್ತಾರೋ, ಯಾರು ಖರ್ಚುಗಳನ್ನು ನೋಡ್ಕೊಳ್ತಾರೋ ಅವರನ್ನು ನಾವು ಮೇನ್ ಅರ್ನಿಂಗ್ ಮೆಂಬರ್ ಆಫ್ ದ ಫ್ಯಾಮಿಲಿ ಅಂತ ಕರಿತೇವೆ. ಅವರಿಗೆ ನೀವು ಟರ್ಮ್ ಇನ್ಶೂರೆನ್ಸ್ ಮಾಡಿಸ್ಬೇಕು. ಇಲ್ಲಿ ನೀವು ತಪ್ಪು ತಿಳ್ಕೋಬಾರ್ದು. ಎಂಡೋಮೆಂಟ್, ಮನಿ ಬ್ಯಾಕ್ ಪಾಲಿಸಿಗಳನ್ನು ಟರ್ಮ್ ಇನ್ಶೂರೆನ್ಸ್ ಅಂತ ಗ್ರಹಿಸಬಾರ್ದು. ಟರ್ಮ್ ಇನ್ಶೂರೆನ್ಸ್ ಅಂದರೆ ಪ್ಯೂರ್ ಪ್ರೊಟೆಕ್ಷನಿಗಿರುವಂಥದ್ದು, ಪ್ಯೂರ್ ರಿಸ್ಕ್ ಕವರ್ ಇರುವಂಥದ್ದು. ಇದರಲ್ಲಿ ಪ್ರೀಮಿಯಂ ತುಂಬ ಕಮ್ಮಿ ಇರುತ್ತೆ ವೆನ್ ಕಂಪೇರ್ ಟು ಎಂಡೋಮೆಂಟ್ ಆರ್ ಮನಿ ಬ್ಯಾಕ್ ಪಾಲಿಸಿ. ಟರ್ಮ್ ಇನ್ಶೂರೆನ್ಸ್ನ ಬಗೆಗೆ ಸಾಮಾನ್ಯವಾದ ನಿಯಮ ಏನು ಅಂತಂದರೆ, ನಿಮ್ಮ ವಾರ್ಷಿಕ ಆದಾಯದ ಇಂಟು 10x ಅಷ್ಟಕ್ಕೆ ನೀವು ನಿಮ್ಮನ್ನು ಸಮ್ ಅಶ್ಯೂರ್ಡ್ಗೆ ಟರ್ಮ್ ಇನ್ಶೂರೆನ್ಸ್ ಮಾಡ್ಕೋಬೇಕು. ಅಕಸ್ಮಾತ್ ನಿಮ್ಮ ಮೇಲೆ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಮಾತ್ರ ಅಲ್ಲ, ನಿಮ್ಮ ಸಿಸ್ಟರ್ಸ್ ಫ್ಯಾಮಿಲಿ, ಬ್ರದರ್ಸ್ ಫ್ಯಾಮಿಲಿ ಯಾರಾದರೂ ಡಿಪೆಂಡೆಂಟ್ ಆಗಿದರೆ ಆವಾಗ ಟರ್ಮ್ ಇನ್ಶೂರೆನ್ಸನ್ನು ನೀವು 10x ಬದಲಾಗಿ 20x ಮಾಡಬೇಕಾಗುತ್ತೆ. ಉದಾಹರಣೆ ಕೊಡ್ತಾ ಇದ್ದೇನೆ. ನಿಮ್ಮ ವಾರ್ಷಿಕ ಆದಾಯ 6 ಲಕ್ಷ ಅಂತ ಇಟ್ಕೊಳ್ಳಿ. ಅದು ಸಂಬಳದಲ್ಲಿರ್ಬೋದು, ಬಿಸ್ನೆಸ್ಸಿಂದ ಬಂದಿರೋದಿರ್ಬೋದು. ನೀವು 6 ಲಕ್ಷ ಇದೆ ಅಂತಂದರೆ ನಿಮ್ಮನ್ನು ಕನಿಷ್ಠ ಪಕ್ಷ 1.2 ಕ್ರೋರ್ಸ್ಗೆ ಟರ್ಮ್ ಇನ್ಶೂರೆನ್ಸಿಗೆ ಅಳವಡಿಸ್ಕೊಳ್ಬೇಕಾಗುತ್ತೆ. ಜೀವನದಲ್ಲಿ ಸಕ್ಸಸ್ಸನ್ನು ಪಡಿಬೇಕು ಅಂತಂದರೆ 6ನೇ ಥಂಬ್ ರೂಲ್ ಸ್ಟಾಕ್ ಮಾರ್ಕೆಟ್ ಆ್ಯಂಡ್ ಮ್ಯೂಚುವಲ್ ಫಂಡ್ ಇನ್ವೆಸ್ಟ್ಮೆಂಟ್. ಬಹಳಷ್ಟು ಜನ ತಿಳ್ಕೊತಾರೆ. ಡಾಕ್ಟರ್ ಭರತ್ ಚಂದ್ರ ಅವರು ಮ್ಯೂಚುವಲ್ ಫಂಡ್ ಮತ್ತು ಸ್ಟಾಕ್ ಮಾರ್ಕೆಟ್ ಬಗ್ಗೆ ಮಾತಾಡ್ತಾರೆ. ನಾವು ಉಳಿಸಿದ ಎಲ್ಲ ಹಣವನ್ನು ಏನಿದ್ದರೂ ಕೂಡ ಷೇರು ಮಾರುಕಟ್ಟೆಯಲ್ಲಿ ಹಾಕಬೇಕು. ಇದು ತಪ್ಪು ಗ್ರಹಿಕೆ. ಯಾಕಂತಂದರೆ ಒಬ್ಬ ವ್ಯಕ್ತಿ 100 ರೂಪಾಯಿಯನ್ನು ಉಳಿತಾಯ ಮಾಡಿದಾನೆ ಅಂತಂದರೆ ಅಂದಾಜು 50% ವರೆಗೂ ರಿಯಲ್ ಎಸ್ಟೇಟಲ್ಲಿರುತ್ತೆ, ಒಂದು 10% ಬ್ಯಾಂಕ್ನಲ್ಲಿ ಇಡಬೇಕಾಗುತ್ತೆ, ಒಂದು 5% ಚಿನ್ನ, 5% ಇನ್ಶೂರೆನ್ಸು, ಉಳಿದ 30% ನಾವು ಷೇರು ಮತ್ತು ಮ್ಯೂಚುವಲ್ ಫಂಡ್ಗಳಲ್ಲಿ ಹಾಕ್ಬೋದು. ನಿಮಗೀಗ ಅಂದಾಜು 30 ವರ್ಷ ಆಗಿದೆ ಅಂತಂದರೆ 100 - 30 70% ವರೆಗೂ ನೀವು ನಿಮ್ಮ ಉಳಿತಾಯವನ್ನು ಷೇರಿನಲ್ಲಿ ಮ್ಯೂಚುವಲ್ ಫಂಡಲ್ಲಿ ಮಾಡಬಹುದು. ಯಾಕಂದರೆ ನಿಮ್ಮ ಮುಂದೆ ಬೇಕಾದಷ್ಟು ಸಮಯ ಇದೆ ಆ ವೈಪರೀತ್ಯಗಳನ್ನು ಎದುರಿಸಲಿಕ್ಕೆ. ನಿಮಗೀಗಾಗಲೇ 60 ವರ್ಷ ಆಗಿದೆ ಅಂತಂದರೆ ನಮ್ಮ ಸಲಹೆ ಏನು ಅಂತಂದರೆ 100 - 60 40%ಗಿಂತ ಜಾಸ್ತಿ ಹಣ ಯಾವ ಕಾರಣಕ್ಕೂ ಕೂಡ ಷೇರು ಮಾರುಕಟ್ಟೆ ಮ್ಯೂಚುವಲ್ ಫಂಡಲ್ಲಿ ಹಾಕಿರಬಾರದು.